ನಮಸ್ಕಾರ ವೀಕ್ಷಕರೇ, ವಿಸ್ಮಯ ಕ್ರಾಂತಿಗೆ ಸ್ವಾಗತ. ಇಂದು ನಾನು ನಿಮ್ಮೆಲ್ಲರಿಗೂ ಇರುವ ಒಂದು ಕುತೂಹಲಕಾರಿ ಸಂಗತಿಯ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ಹುಟ್ಟು ಸಾವು ಅನ್ನೋದು ಸಹಜ, ಆದರೆ ಸತ್ತ ನಂತರ ಆ ಆತ್ಮಕ್ಕೆ ಏನಾಗುತ್ತೆ? ಸಾವಿನ ಮೊದಲೇ ಮನುಷ್ಯನಿಗೆ ತನ್ನ ಸಾವು ಸಮೀಪದಲ್ಲಿದೆ ಎಂದು ತಿಳಿಯುತ್ತಾ? ಯಾವ ಯಾವ ಲಕ್ಷಣಗಳು ಸಾವಿಗೂ ಮುನ್ನ ಗೊತ್ತಾಗುತ್ತೆ? ಗರುಡ ಪುರಾಣದಲ್ಲಿ ಸಾವಿನ ಬಗ್ಗೆ ಏನು ಹೇಳಲಾಗಿದೆ ಎಂಬುವ ಕುತೂಹಲಕಾರಿ ಸಂಗತಿಗಳನ್ನ ಇಂದು ನಾವು ನೋಡೋಣ ಬನ್ನಿ. ಹಿಂದೂ ಧರ್ಮದಲ್ಲಿರುವ 18 ಪುರಾಣಗಳಲ್ಲಿ ಬಹಳ ಮುಖ್ಯವಾದ ಪುರಾಣವೇ ಗರುಡ ಪುರಾಣ. ಭಗವಾನ್ ಮಹಾವಿಷ್ಣು ಮತ್ತು ವಿಷ್ಣುವಿನ ವಾಹನವಾದ ಗರುಡನ ನಡುವಿನ ಸಂಭಾಷಣೆಯನ್ನ ಈ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಮನುಷ್ಯನ ಸಾವಿನ ನಂತರ ಆತನ ಆತ್ಮವೇನಾಗುತ್ತದೆ ಎಂಬುದನ್ನ ಸಹ ನಾವು ಗರುಡ ಪುರಾಣದಲ್ಲಿ ನೋಡಬಹುದು. ಗರುಡ ಪುರಾಣದ ಪ್ರಕಾರ ಒಬ್ಬ ಮನುಷ್ಯ ಮರಣ ಹೊಂದಿದ ನಂತರ ಆತನ ಪಾಪಗಳಿಗೆ ಅನುಗುಣವಾಗಿ ಶಿಕ್ಷೆ ನೀಡಲಾಗುತ್ತೆ. ಅಷ್ಟೇ ಅಲ್ಲ, ಸಾವಿಗೂ ಮುನ್ನ ತನ್ನ ಕೊನೆಯ ಕ್ಷಣದಲ್ಲಿ ಕೆಲವೊಂದು ಸೂಚನೆಗಳು ಸಹ ಕಣ್ಮುಂದೆ ಬರುತ್ತೆ ಅಂತ ಹೇಳಲಾಗಿದೆ. ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿ ತಾನು ಮಾಡಿರುವ ಸತ್ಕಾರ್ಯಗಳು ಮತ್ತು ತಾನು ಮಾಡಿರುವ ಕೆಟ್ಟ ಕಾರ್ಯಗಳ ಫಲವನ್ನ ಈ ಜನ್ಮದಲ್ಲಿ ಅಥವಾ ತನ್ನ ಮರಣದ ನಂತರ ಅನುಭವಿಸಬೇಕಾಗತ್ತೆ. ಹುಟ್ಟು ಮತ್ತು ಸಾವಿಗೆ ಸಂಬಂಧಿಸಿದ ಸತ್ಯಗಳನ್ನ ತಿಳಿದುಕೊಳ್ಳಲು ಗರುಡ ಪುರಾಣವನ್ನ ಓದಬೇಕು. ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯ ಮರಣವು ಹತ್ತಿರ ಬಂದಾಗ ಆತನಿಗೆ ಮುಖ್ಯವಾಗಿ 5 ಸೂಚನೆಗಳು ಸಿಗುತ್ತಂತೆ. ಮೊದಲನೆಯದು, ಒಬ್ಬ ವ್ಯಕ್ತಿಯು ತನ್ನ ಸಾವಿನ ಮೊದಲು ತಾನು ಮಾಡಿದ ಒಳ್ಳೆಯ ಅಥವಾ ಕೆಟ್ಟ ಕಾರ್ಯಗಳನ್ನ ಮೆಲುಕು ಹಾಕ್ತಾನೆ. ತನ್ನ ಹಳೆಯ ದಿನಗಳನ್ನ ನೆನಿತಾನೆ. ಎಷ್ಟೇ ನೆನಪಿಸ್ಕೊಳ್ಬಾರ್ದು ಅಂದ್ರೂ ಸಹ ಮನಸ್ಸು ಸ್ಥಿರತೆಯಿಂದಿರದೆ ಚಂಚಲಗೊಳ್ತಾ ಇರ್ತದೆ. ಎರಡನೆಯದು, ಮನುಷ್ಯನಿಗೆ ಮರಣ ಹತ್ತಿರವಾಗ್ತಿರ್ಬೇಕಾದ್ರೆ ಆತನಿಗೆ ತನ್ನ ಮೂಗನ್ನ ನೋಡೋದಕ್ಕೆ ಆಗೋದಿಲ್ಲ. ತನ್ನ ಹಸ್ತ ರೇಖೆಗಳು ಸಹ ಆ ವ್ಯಕ್ತಿಗೆ ಕಾಣಿಸೋದಿಲ್ಲ. ಅಷ್ಟೇ ಅಲ್ಲ, ನೀರಿನಲ್ಲಿ ತನ್ನ ಪ್ರತಿಬಿಂಬವೂ ಸಹ ಕಾಣೋದಿಲ್ವಂತೆ. ಮೂರನೆಯದು, ಗರುಡ ಪುರಾಣದಲ್ಲಿ ಹೇಳಿದಂತೆ ಒಬ್ಬ ವ್ಯಕ್ತಿಯು ಸತ್ತಾಗ ಆತನಿಗೆ ಒಂದು ಬಾಗಿಲು ಅಥವಾ ಬೆಂಕಿಯನ್ನ ನೋಡ್ತಾನಂತೆ, ಇಲ್ಲ ಅಂದ್ರೆ ಪ್ರಕಾಶಮಾನವಾದ ಬೆಳಕನ್ನ ನೋಡ್ತಾನಂತೆ. ನಾಲ್ಕನೆಯದು, ಇನ್ನೂ ಕೆಲವರಿಗೆ ಯಮದೂತರು ಕಾಣ್ತಾರಂತೆ. ಬದುಕಿನ ಕೊನೆಯ ದಿನಗಳಲ್ಲಿ ಕೇವಲ ನಕಾರಾತ್ಮಕ ಅಂದ್ರೆ ಓನ್ಲಿ ನೆಗೆಟಿವ್ ಎನರ್ಜಿ ಮಾತ್ರ ತುಂಬಿರುತ್ತಂತೆ ಆ ವ್ಯಕ್ತಿಯಲ್ಲಿ. ಐದನೆಯದು, ಒಬ್ಬ ವ್ಯಕ್ತಿಯು ಸಾವಿನ ಮೊದಲು ವಿಚಿತ್ರ ಕನಸುಗಳು ಕಾಣಿಸ್ತದಂತೆ. ಕನಸಿನಲ್ಲಿ ನಮ್ಮ ಪೂರ್ವಜರು ಕಾಣಿಸೋದು, ಅಥವಾ ಅವರು ಭೇಟಿಯಾಗೋದು, ಅಥವಾ ನಮ್ಮೊಂದಿಗೆ ಬಾ ಅಂತ ಕರೆಯೋದು, ಇವೆಲ್ಲ ಕನಸಿನಲ್ಲಿ ಕಾಣ್ತದಂತೆ. ಇನ್ನು ಕೆಲವರಿಗೆ ತನ್ನ ಪೂರ್ವಜರು ಕನಸಿನಲ್ಲಿ ಕಾಣಿಸ್ಕೊಂಡು ಅಳೋದನ್ನ ಸಹ ಕೇಳಿಸ್ಕೊಳ್ತಾರಂತೆ. ಇವೆಲ್ಲ ಸಾವಿಗೂ ಮೊದಲು ಕಾಣುವ ಸೂಚನೆಗಳು. ಇನ್ನು ಸತ್ತ ಮನುಷ್ಯನ ಆತ್ಮ ಏನಾಗುತ್ತೆ ಎಂಬ ಪ್ರಶ್ನೆಗೆ ಇಲ್ಲಿದೆ ನೋಡಿ ಉತ್ತರ. ಸಾವಿನ ನಂತರ ಆತ್ಮ ತನ್ನ ಸಾವನ್ನ ಜೀರ್ಣಿಸಿಕೊಳ್ಳೋದಕ್ಕೆ ಕೆಲವು ಸಮಯ ತೆಗೆದುಕೊಳ್ಳುತ್ತಂತೆ. ತನ್ನ ನಿರ್ಜೀವವಾಗಿರುವ ದೇಹವನ್ನ ನೋಡಿ ಬಹಳ ದುಃಖ ಪಡುತ್ತಂತೆ. ದುಃಖದಲ್ಲಿರುವ ತನ್ನ ಕುಟುಂಬವನ್ನ ಕಂಡು ಆತ್ಮವೂ ಸಹ ಅಳುತ್ತಂತೆ. ತನ್ನ ಕುಟುಂಬದೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಂತೆ. ನಮ್ಮೆಲ್ಲರ ಪ್ರಕಾರ ಸತ್ತ ನಂತರ ಮತ್ತೊಂದು ಜನ್ಮ ಪಡಿತೇವೆ ಎಂಬ ನಂಬಿಕೆ ಇದೆ. ನಿಜವಾಗಿಯೂ ಸತ್ತ ನಂತರ ಮನುಷ್ಯನ ಆತ್ಮವೇನಾಗುತ್ತೆ? ಆತ್ಮಕ್ಕೂ ಯಮಲೋಕಕ್ಕೂ ಏನು ಸಂಬಂಧ ಎಂಬುದನ್ನ ಇಲ್ಲಿ ವಿವರಿಸ್ತೇನೆ ನೋಡಿ. ಸತ್ತ ವ್ಯಕ್ತಿಯ ಆತ್ಮವು 12 ದಿನಗಳವರೆಗೆ ತನ್ನ ಕುಟುಂಬದ ಜೊತೆಯೇ ಇರುತ್ತೆ. 12 ದಿನಗಳ ನಂತರ ಕುಟುಂಬ ನೀಡುವ ಪಿಂಡದಾನವನ್ನ ಮತ್ತು ನೀರನ್ನ ಕುಡಿದ ನಂತರ ಆತ್ಮಕ್ಕೆ ಶಾಂತಿ ಸಿಗುತ್ತಂತೆ. ಜೀವಂತವಾಗಿದ್ದಾಗ ಮನುಷ್ಯ ಮಾಡಿರುವ ಕರ್ಮಗಳಿಗೆಲ್ಲ ಶುಲ್ಕ ಪಾವತಿಸಬೇಕು. 12 ದಿನಗಳ ನಂತರ ಯಮದೂತರು ಆತ್ಮವನ್ನ ಯಮಲೋಕಕ್ಕೆ ಕರೆದುಕೊಂಡು ಹೋಗ್ತಾರಂತೆ. ಗರುಡ ಪುರಾಣದ ಪ್ರಕಾರ ಆತ್ಮವು ಯಮರಾಜನನ್ನ ತಲುಪಲು ಸುಮಾರು 86,000 ಯೋಜನೆಗಳಷ್ಟು ದೂರವನ್ನ ದಾಟಬೇಕಂತೆ. ಸಾವಿನ ನಂತರ ಪ್ರತಿಯೊಬ್ಬ ವ್ಯಕ್ತಿಯು 12 ದಿನಗಳ ಕಾಲ ಪ್ರೇತಾತ್ಮವಾಗಿ ಅಲೆದಾಡಬೇಕಾಗುತ್ತಂತೆ. ಇದೆಲ್ಲ ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ತಾನು ಮಾಡಿದ ಪಾಪದ ಅನುಗುಣವಾಗಿ ಶಿಕ್ಷೆ ಸಿಗುತ್ತೆ. ಸತ್ಕಾರ್ಯವನ್ನು ಮಾಡಿರುವ ಆತ್ಮವು ಅಥವಾ ಸ್ವರ್ಗವನ್ನು ಸೇರಿದ ಆತ್ಮವು ಮುಂದಿನ ಜನ್ಮದಲ್ಲಿ ಸದ್ಗುಣಶೀಲನಾಗಿ ಶ್ರೀಮಂತ ಮತ್ತು ಸಂತೋಷದ ಕುಟುಂಬದಲ್ಲಿ ಜೀವವನ್ನ ಪಡೆಯುತ್ತೆ. ವ್ಯಕ್ತಿ ಸತ್ತ ದಿನದಿಂದ 1 ವರ್ಷದವರೆಗೆ ಆಹಾರ ಧಾನ್ಯಗಳನ್ನು ದಾನ ಮಾಡಬೇಕೆಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಯಾವ ಕುಟುಂಬದಲ್ಲಿ ವ್ಯಕ್ತಿಯ ಮರಣದ ನಂತರ ವ್ಯಕ್ತಿಯ ಹೆಸರಿನಲ್ಲಿ ದಾನ, ಶ್ರಾದ್ದ, ತರ್ಪಣವನ್ನ ಮಾಡೋದಿಲ್ವೋ ಆ ಆತ್ಮವು ಯಮ ಮಾರ್ಗದಲ್ಲಿ ಸಾಕಷ್ಟು ಕಷ್ಟಗಳನ್ನು ಮತ್ತು ನೋವನ್ನು ಅನುಭವಿಸಬೇಕಾಗುತ್ತಂತೆ.
ಗರುಡ ಪುರಾಣದ ಪ್ರಕಾರ ಮರಣದ ನಂತರ 3 ದಿನಗಳಿಂದ 40 ದಿನಗಳಲ್ಲಿ ಆ ಆತ್ಮಕ್ಕೆ ಪುನರ್ಜನ್ಮ ಸಂಭವಿಸುತ್ತಂತೆ. ವೇದಗಳ ಪ್ರಕಾರ ಸತ್ತ ನಂತರ ದೇಹಕ್ಕೆ ಮಾತ್ರ ಸಾವು, ಆತ್ಮಕ್ಕಲ್ಲ. ನಾವು ಬದುಕಿರುವ ಆ 3 ದಿನಗಳಲ್ಲೇ ಸತ್ಕಾರ್ಯಗಳನ್ನು ಮಾಡಿ ನೆಮ್ಮದಿಯಿಂದ ಜೀವ ಬಿಡೋಣ. ನಾವು ಮಾಡಿದ ಪಾಪ ಕರ್ಮಗಳೇ ಕೊನೆಯವರೆಗೂ ನಮ್ಮೊಂದಿಗಿರೋದು. ಇರುವಷ್ಟು ದಿನ ಯಾವುದೇ ಕೋಪ ತಾಪಗಳಿಲ್ಲದೆ, ದ್ವೇಷ ಅಸೂಯೆಗಳಿಲ್ಲದೆ ನಮ್ಮವರೊಂದಿಗೆ ಸುಖ ಸಂತೋಷದಿಂದಿರೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಕಂಟೆಂಟ್ ಒಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.